ಅಧಿಕಾರ ಕೊಡದಿದ್ರೇನು ಬರ್ರೋ ಮತ್ತೆ ಕಾದಾಡೋಣ. ಎದುರಾಳಿಗಳ ಎದೆಯ ಮೇಲೆ ನಿಂತು ದಳಪತಿ ರುದ್ರ ನರ್ತನ. ಅಧಿಕಾರ ಕೊಡದಿದ್ರೇನು ಬರ್ರೋ ಮತ್ತೆ ಕಾದಾಡೋಣ ಎಂಬ ಸಂದೇಶ ಕೊಟ್ಟಿದ್ದಾರೆ. ಎದುರಾಳಿಗಳ ಎದೆಯ ಮೇಲೆ ನಿಂತು ದಳಪತಿ ರುದ್ರ ನರ್ತನ. ಅಧಿಕಾರ ಸಿಗದಿದ್ದಕ್ಕೆ ವಿಜಯ್ ತೊಡೆ ತಟ್ಟಿ ಪಂಥಾಹ್ವಾನ. ಜನನಾಯಕನ ಡೆಡ್ಲಿ ವಾರ್ನಿಂಗ್. ದಳಪತಿ ಸುನಾಮಿ ಶುರು. ಸೈಲೆಂಟ್ ಆಗಿದ್ದ ಸಿಂಹ ಈಗ ಅಖಾಡದಲ್ಲಿ ಫುಲ್ ವೈಲೆಂಟ್. 108 ಶಾಸಕ ಬಲ ಇದ್ರು ಸರ್ಕಾರಕ್ಕೆ ಅವಕಾಶ ಸಿಗದಿದ್ದಕ್ಕೆ ಫುಲ್ ವೈಲೆಂಟ್. ಮತ್ತೆ ಸದ್ಯಕ್ಕೆ ಜನತಾ ಜನಾರ್ದನ ಬಳಿ ಹೋಗ್ತೇನೆ ಅಂತ ವಿಜಯ್ ಗುಡುಗಿದ್ದಾರೆ. ಇನ್ನು ಅಧಿಕಾರ ಕೊಡ್ತಿದ್ರೇನು ಮತ್ತೆ ಕಾದಾಡೋಣ ಅಂತ ಹೇಳಿದ್ದಾರೆ. ಹಾಗಾದ್ರೆ ಮತ್ತೆ ರಿಎಲೆಕ್ಷನ್ ಆದ್ರೂ ಪರವಾಗಿಲ್ಲ ಅಂತ ಏನಾದ್ರೂ ಯೋಚನೆ ಮಾಡ್ತಾ ಇದ್ದಾರಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಎದುರಾಳಿಗಳ ಎದೆಯ ಮೇಲೆ ನಿಂತು ಈಗ ದಳಪತಿಯವರು ರುದ್ರ ನರ್ತನ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಈಗ ಮ್ಯಾಜಿಕ್ ನಂಬರ್ ಬರಲೇಬೇಕು. ಆದ್ರೆ ರಾಜ್ಯಪಾಲರನ್ನ 2 ಬಾರಿ ಹೋಗಿ ಭೇಟಿ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಭೇಟಿ ಮಾಡಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಇನ್ನು ವಿಜಯ್ ಅವರು ಸರ್ಕಾರವನ್ನ ರಚನೆ ಮಾಡ್ಲಿಕ್ಕೆ ರಾಜ್ಯಪಾಲರು ಪರ್ಮಿಷನ್ ಕೊಟ್ಟಿಲ್ಲ, ಅಂದ್ರೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ನಿಮ್ಮ ಬಹುಮತವನ್ನ ಮೊದಲು ಸಾಬೀತುಪಡಿಸಿ. ಯಾಕೆಂತಂದ್ರೆ ಈಗ ವಿಜಯ್ ಅವರ ಬಳಿ ಇರುವಂತದ್ದು ಕೇವಲ 108 ಸ್ಥಾನಗಳು. ಆದ್ರೆ 118 ಸ್ಥಾನಗಳು ಬೇಕಾಗುತ್ತೆ. ಈ ಒಂದು 118ರಲ್ಲಿ ಆಲ್ರೆಡಿ ಈಗ ಕಾಂಗ್ರೆಸ್ ಕೂಡ ಬೆಂಬಲವನ್ನು ಸೂಚಿಸುವುದಾಗಿ ತಿಳಿಸಿದೆ. ತಮಿಳುನಾಡು ವಿಧಾನಸೌಧ ನಡುಗುವಂತೆ ಮಾಡಿದ ವಿಜಯ್. ಸರ್ಕಾರ ರಚನೆಗೆ ಅಡ್ಡ ಬಂದ್ರೆ ಸುಮ್ಮನೆ ಕೂರೋಕಾಗೋಲ್ಲ. ಟಿವಿಕೆಯ ಎಲ್ಲಾ ಶಾಸಕರಿಂದ ಸಾಮೂಹಿಕ ರಾಜೀನಾಮೆಗೆ ಸಿದ್ಧತೆ. ಅಧಿಕಾರ ಸಿಗದಿದ್ರೆ ಜನರ ಮುಂದೆ ಅಂತಿಮ ಸಮರ. ನಿಮ್ಮ ಅಡ್ರೆಸ್ ಇಲ್ಲದಂತೆ ಮಾಡ್ತೀನಿ. ವಿಜಯ್ ಡೆಡ್ಲಿ ಘರ್ಜನೆ. ಹೆಸರಿಲ್ಲದಂತೆ ಸೋಲಿಸ್ತೀನಿ ಅಂತ ಸಿಂಹ ಸ್ವಪ್ನವಾದ ದಳಪತಿ. ನಿಮ್ಮ ಕೋಟೆ ಕಳಚಿ ಬೀಳೋದು ಗ್ಯಾರಂಟಿ. ಅಖಾಡದಲ್ಲಿ ರಕ್ತ ಕುದಿತಾ ಇದೆ. ದಳಪತಿ ಬೇಟೆ ಶುರು. ಇನ್ನು ತಮಿಳುನಾಡು ವಿಧಾನಸೌಧ ನಡುಗುವಂತೆ ಈಗ ವಿಜಯ್ ಅವರು ಮಾಡಿದ್ದಾರೆ. ಬಹಳ ಚರ್ಚೆಗೆ ಗ್ರಾಸವಾಗಿರುವಂಥದ್ದು ತಮಿಳುನಾಡು ರಾಜಕೀಯ. ಯಾಕೆಂತಂದ್ರೆ ಈಗ ವಿಜಯ್ ಅವರು ಯಾವಾಗ ಸರ್ಕಾರ ರಚನೆಯನ್ನ ಮಾಡ್ತಾರೆ, ಜೊತೆಗೆ ಈ ಒಂದು ಮ್ಯಾಜಿಕ್ ನಂಬರ್ ಅಂದ್ರೆ ಬಹುಮತವನ್ನ ಯಾವ ರೀತಿ ಸಾಬೀತು ಮಾಡ್ತಾರೆ ಅನ್ನುವ ಸಾಕಷ್ಟು ಕುತೂಹಲಕಾರಿ ಪ್ರಶ್ನೆಗಳಿದ್ದಾವೆ. ಅದರ ಜೊತೆಗೆ ಏನೇ ಮಾಡಿದ್ರು ಕೂಡ ಸದ್ಯದ ಪರಿಸ್ಥಿತಿಯನ್ನ ಗಮನಿಸ್ತಾ ಹೋದ್ರೆ ಸರ್ಕಾರ ರಚನೆ ಮಾಡೋದು ಬಹಳ ಕಷ್ಟ ಇದೆ. ಹಾಗಾಗಿ ಸದ್ಯಕ್ಕೆ ಬಹಳ ಬೇಸರಗೊಂಡಿದ್ದಾರೆ ವಿಜಯ್. ಹಾಗಾಗಿ ಟಿವಿಕೆ ಎಲ್ಲಾ ಶಾಸಕರಿಂದ ಸಾಮೂಹಿಕ ರಾಜೀನಾಮೆಗೂ ಕೂಡ ಈಗ ಸಿದ್ಧತೆಯನ್ನ ಮಾಡಲಾಗ್ತಿದೆ ಎಂಬ ಮಾಹಿತಿ ಲಭ್ಯ ಆಗಿದೆ. ಇನ್ನು ಅಧಿಕಾರ ಸಿಗದಿದ್ರೆ ಜನರ ಮುಂದೆ ಅಂತಿಮ ಸಮರವನ್ನ ಸಾರ್ಲಿಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ನಿಮ್ಮ ಅಡ್ರೆಸ್ ಇಲ್ದಂತೆ ಮಾಡ್ತೀನಿ. ವಿಜಯ್ ಡೆಡ್ಲಿ ಗರ್ಜನೆ ಕೂಡ ಮಾಡಿದ್ದಾರೆ. ಇನ್ನು ಹೆಸರು ಹೇಳದಂತೆ ಅಂದ್ರೆ ಹೆಸರಿಲ್ಲದಂತೆ ನಿಮ್ಮನ್ನು ಸೋಲಿಸ್ತೀನಿ ಅಂತ ಕೂಡ ಈಗ ಗುಡುಗಿದ್ದಾರೆ. ಯಾಕೆಂತಂದ್ರೆ ರೋಸತ್ ಹೋಗಿದ್ದಾರೆ. ಈಗ ಮೊದಲನೇ ಬಾರಿಗೆ ಒಂದು ಪಕ್ಷ, ಅದು ಕೂಡ ಪ್ರಪ್ರಥಮ ಬಾರಿಗೆ ಎಲೆಕ್ಷನ್ಗೆ ನಿಂತ ಸಂದರ್ಭದಲ್ಲಿ 108 ಸ್ಥಾನವನ್ನ ಗಳಿಸಿದೆ. ಅದರಲ್ಲೂ ಕೂಡ ತಮಿಳುನಾಡಿನಲ್ಲಿ 108 ಸ್ಥಾನಗಳನ್ನ ಗಳಿಸಿದೆ ಅಂತಂದ್ರೆ ಬಹಳ ಗ್ರೇಟ್ ಅಂತ ಹೇಳ್ಬೋದು. ಅಂಥದ್ರಲ್ಲಿ ಈಗ 108 ಸ್ಥಾನ ಗಳಿಸಿದ್ರು ಕೂಡ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ 118 ಸ್ಥಾನಗಳು ಬೇಕಾಗುತ್ತೆ. 118 ಸ್ಥಾನಗಳನ್ನ ಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಬಳಿ 118 ಶಾಸಕರ ಒಂದು ಬೆಂಬಲ ಇದೆ ಅನ್ನೋದನ್ನ ಈಗ ಪ್ರೂವ್ ಮಾಡ್ಕೊಳ್ಬೇಕು ಅಂತ ರಾಜ್ಯಪಾಲರು ಆಲ್ರೆಡಿ ತಿಳಿಸಿದ್ದಾರೆ. ಹಾಗಾಗಿ ಬಹಳ ಕಸರತ್ತು ಮಾಡ್ತಾ ಇದ್ದಾರೆ ವಿಜಯ್ ಅವರು. ದಳಪತಿ ವಿಜಯ್ ಪರ ತಮಿಳುನಾಡು ಸ್ಟಾರ್ಸ್ ಕ್ಯಾಂಪೇನ್. ವಿಜಯ್ ಸಿಎಂ ಆಗಲು ನಟ ನಟಿಯರ ಭರಪೂರ ಬೆಂಬಲ. ನಟ ವಿಶಾಲ್ ಸೇರಿ ಹಲವು ಸ್ಟಾರ್ ನಟರ ಅಭಿಯಾನ. ವಿಜಯ್ ಸಿಎಂ ಆಗಲು ಸಹಕರಿಸುವಂತೆ ಸ್ಟಾರ್ಸ್ ಮನವಿ. ದಳಪತಿ ವಿಜಯ್ ಪರ ತಮಿಳುನಾಡು ಸ್ಟಾರ್ಸ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ವಿಜಯ್ ಸಿಎಂ ಆಗಲು ನಟ ನಟಿಯರ ಭರಪೂರ ಬೆಂಬಲ ಕೂಡ ಸಿಗ್ತಾ ಇದೆ. ನಟ ವಿಶಾಲ್ ಸೇರಿ ಹಲವು ಸ್ಟಾರ್ ನಟರ ಅಭಿಯಾನ ಕೂಡ ಶುರುವಾಗಿದೆ. ವಿಜಯ್ ಸಿಎಂ ಆಗಲು ಸಹಕರಿಸಬೇಕು ಅಂತ ಸ್ಟಾರ್ಸ್ಗಳು ಮನವಿಯನ್ನ ಮಾಡ್ತಾ ಇದ್ದಾರೆ. ಇನ್ನು ತಮಿಳುನಾಡು ವಿಧಾನಸೌಧ ನಡುಗುವಂತೆ ಈಗ ವಿಜಯ್ ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ದಳಪತಿ ವಿಜಯ್ ಪರ ತಮಿಳುನಾಡು ಸ್ಟಾರ್ಸ್ ಕೂಡ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಾಹಿಲ್. ಸದ್ಯಕ್ಕೆ ಬಹಳ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂತಂದ್ರೆ ತಮಿಳುನಾಡು ರಾಜಕೀಯ. ಯಾಕೆಂತಂದ್ರೆ ಎಲ್ಲೇ ಆದ್ರೂ ಅತಂತ್ರ ಒಂದು ಪರಿಸ್ಥಿತಿ ಬಂತು ಅಂತಂದ್ರೆ ಬಹಳ ಚರ್ಚೆ ಆಗುತ್ತೆ. ಸದ್ಯಕ್ಕೆ ಈಗ ವಿಜಯ್ ಅವರ ಮುಂದಿನ ನಡೆ ಯಾವ ರೀತಿ ಆಗಿರುತ್ತೆ? ಯಾಕೆಂದ್ರೆ ರಾಜ್ಯಪಾಲರು ಕೂಡ ಸದ್ಯಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಸರ್ಕಾರ ರಚನೆಗೆ.
ಸಾಹಿತ್ಯ ತಮಿಳುನಾಡಿನ ಗವರ್ನರ್ ವ್ಯಾಪ್ತಿಯಲ್ಲಿ ಅತಂತ್ರ ಸ್ಥಿತಿಯನ್ನ ಬೇರೆ ತರಹದಲ್ಲೇ ವ್ಯಾಖ್ಯಾನಿಸಿದ್ದಾರೆ ಅನ್ನೋ ಆರೋಪವೂ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ವಿಜಯ್ ಗಿಟ್ಟಿಸಿಕೊಂಡಿರ್ತಕ್ಕಂತಹ 108 ಸ್ಥಾನಗಳ ಪೈಕಿ 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರೋದ್ರಿಂದ ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟು ಅಲ್ಲಿ 107 ಸ್ಥಾನ ಮಾತ್ರ ಈಗ ಬಾಕಿ ಇದೆ. ಈಗ ಒಂದು ವೇಳೆ ಗವರ್ನರ್ ತನ್ನ ಫ್ಲೋರ್ ನಲ್ಲಿಯೇ ನೀವು ಸದಸ್ಯತ್ವವನ್ನ ಅಂದ್ರೆ ಒಂದು ರೂಲಿಂಗ್ ಪಾರ್ಟಿಗೆ ಎಷ್ಟು ಸ್ಥಾನಗಳು ಬೇಕೋ ಅಷ್ಟನ್ನ ಸಾಬೀತುಪಡಿಸಬೇಕು ಅಂತ ಹಠಕ್ಕೆ ಇಳಿದಿದ್ದೆ ಆದಲ್ಲಿ ಮತ್ತೊಂದು ಕಡೆ ವಿಜಯ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸಾಹಿತ್ಯ? ಸಾಹಿಲ್ ಹೇಳಿ. ಸೊ ಒಂದು ವೇಳೆ ವಿಜಯ್ ಅವರು ಹಠಕ್ಕೆ ಬಿದ್ದಿದ್ದೇ ಆದಲ್ಲಿ, ನಿಮಗೆ ಇಲ್ಲೇ ನಾವು ಸಾಬೀತುಪಡಿಸಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದಿದ್ದೇ ಆದಲ್ಲಿ ಗವರ್ನರ್ ಅದಕ್ಕೆ ಸಮ್ಮತಿ ಕೊಡೋ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಸಾಮೂಹಿಕ ರಾಜೀನಾಮೆ ಕೊಡೋದಕ್ಕೂ ಕೂಡ ಎಲ್ಲಾ ತರಹದ ಸಿದ್ಧತೆಗಳಾಗ್ತಾ ಇದೆ. ಒಂದ್ ವೇಳೆ ಸಾಮೂಹಿಕ ರಾಜೀನಾಮೆ ಕೊಟ್ರೆ ಏನಾಗುತ್ತೆ ನೋಡಿ, ಒಂದು ರೂಲಿಂಗ್ ಪಾರ್ಟಿ ಸರ್ಕಾರ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಅಷ್ಟೇ ಮುಖ್ಯವಾಗಿ ಅಪೋಸಿಷನ್ ಪಾರ್ಟಿ ಕೂಡ ರಚನೆ ಆಗಬೇಕು. ಈಗ ಒಂದು ಸರ್ಕಾರದಲ್ಲಿ ವಿರೋಧ ಪಕ್ಷ ಇಲ್ಲದೇ ಇದ್ದರೆ ಅಲ್ಲಿ ಸರ್ಕಾರ ರಚನೆ ಆಗೋದಕ್ಕೆ ಯಾವುದೇ ತರಹದ ವೈಜ್ಞಾನಿಕ ಕಾರಣಗಳಿರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಡೆಮಾಕ್ರಸಿ ಅತಂತ್ರ ಸ್ಥಿತಿಗೆ ಬರುತ್ತೆ. ಮತ್ತೆ ವಿಜಯ್ ಹೇಳ್ತಾರೆ, ನಾವು ಜನಾದೇಶಕ್ಕೆ ಹೋಗ್ತೀವಿ ಅಂದ್ರೆ ಜನತಾ ಏನು ತೀರ್ಪು ಮತ್ತೆ ಇಲ್ಲಿ ಎಲೆಕ್ಷನ್ ಆಗಬೇಕು, ಮತ್ತೆ ಜನರೇ ನಮ್ಮನ್ನ ಆಯ್ಕೆ ಮಾಡ್ಕೋತಾರೆ. ನೀವು ನನ್ನನ್ನ ಆಟ ಆಡಿಸ್ತಾ ಇದ್ದೀರಿ, ನಾನು ಕೂಡ ನಿಮ್ಮನ್ನ ಆಟ ಆಡಿಸ್ತೀನಿ ಅನ್ನುವಂತಹ ಒಂದು ಸವಾಲನ್ನು ಕೂಡ ಹಾಕಿರ್ತಕ್ಕಂತಹದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಾಹಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.